ಇಷ್ಟು ನೀವೆಲ್ಲ ಎದುರ್ತಾ ಇದ್ರೆ ಅವ್ನು ಎದುರಿಸ್ತಾ ಇದ್ದ. ಇನ್ ಮುಂದೆ ಅದೆಲ್ಲ ನಡೆಯಲ್ಲ. ದಿ ರೈಸ್ ಆಫ್ ಅಶೋಕ. ಈಗಾಗಲೇ ಈ ಚಿತ್ರದ ಟ್ರೈಲರ್ ಎಲ್ಲೆಡೆ ಸದ್ದು ಮಾಡ್ತಿದೆ. ಹಲವು ಸೂಪರ್ ಹಿಟ್ ಚಿತ್ರಗಳನ್ನ ಕೊಡುವ ಮೂಲಕ ಕನ್ನಡಿಗರ ಮನಗೆದ್ದ ನೀನಾಸಂ ಸತೀಶ್ ಅವರು ಇದೀಗ ಈ ಚಿತ್ರದ ಮೂಲಕ ಫೆಬ್ರವರಿ 27ರಂದು ಸಿನಿಮಾವನ್ನ ತೆರೆಯ ಮೇಲೆ ತರಲಿಕ್ಕೆ ಸಿದ್ಧವಾಗಿದ್ದಾರೆ. ಈಗಾಗಲೇ ಚಿತ್ರದ ಟ್ರೈಲರ್ ಪ್ರೇಕ್ಷಕರಲ್ಲಿ ಒಂದು ಭರವಸೆಯನ್ನ ಉಂಟು ಮಾಡಿದ್ದು ಪ್ರೇಕ್ಷಕರ ಗಮನ ಸೆಳೆಕೊಂಡಿದೆ. ಈ ಟ್ರೈಲರ್ ನೀನಾಸಂ ಸತೀಶ್ ಅವರ ಪ್ರಮುಖ ಹೈಲೈಟ್ ಅಂತಾನು ಹೇಳಬಹುದು. ನೀನಾಸಂ ಸತೀಶ್ ಅವರು ಹಿಂದಿನ ಚಿತ್ರಗಳಿಗಿಂತ ವಿಶಿಷ್ಟ ಶೈಲಿಯಲ್ಲಿ ಕಾಣಿಸಿಕೊಂಡಿದ್ದು ಅವರಲ್ಲಿ ಗಂಭೀರತೆ ಎದ್ದು ಕಾಣುತ್ತಿದೆ. ಪ್ರತಿಯೊಂದು ಚಿತ್ರಗಳಲ್ಲಿಯೂ ಅವರು ಕಾಮಿಡಿಯನ್ನಾಗಿಯೇ ಕಾಣಿಸಿಕೊಂಡಿದ್ದು ದಿ ರೈಸ್ ಆಫ್ ಅಶೋಕ ಚಿತ್ರದಲ್ಲಿ ವಿಶೇಷವಾಗಿ ಕಂಗೊಳಿಸಲಿಕ್ಕೆ ಮುಂದಾಗಿದ್ದಾರೆ. ನಿನ್ನ ಮಗ ಓದ್ಬಿಟ್ಟು ಆಫೀಸರ್ ಆದ್ರೆ ಇಲ್ಲಿ ನಾನು ತಲೆ ಕೆರಿಲ್ಲ. ಟ್ರೈಲರ್ ನೋಡಿದ ತಕ್ಷಣ ಕೆಲವು ಸನ್ನಿವೇಶಗಳಿಂದ ಪಾತ್ರದ ತೂಕ ಹೆಚ್ಚಿದಂತೆ ಕಾಣುತ್ತದೆ. ಜಾತಿ ತಾರತಮ್ಯದ ವಿರುದ್ಧ ಸಿಡಿದೇಳುವ ಅಶೋಕನಾಗಿ ಸತೀಶ್ ನೀನಾಸಂ ಕಾಣಿಸಿಕೊಳ್ತಾರೆ. ವಿಶೇಷವಾಗಿ ಭರ್ಜರಿ ಆಕ್ಷನ್ ಸೀನ್ಗಳಲ್ಲಿ ಎದ್ದು ಕಂಡಿದ್ದಾರೆ. ಈ ಚಿತ್ರದಲ್ಲಿ ಬರುವ ಅಶೋಕ ಓರ್ವ ಬಡ ಕುಟುಂಬದ ವ್ಯಕ್ತಿ. ಅಶೋಕ ತಂದೆಯ ಆಸೆಯಂತೆ ಸರ್ಕಾರಿ ನೌಕರಿ ಪಡಿಬೇಕು ಅಂತ ಹಳ್ಳಿಯಿಂದ ನಗರಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾನೆ. ಓದು ಮುಗಿಸಿ ಊರಿಗೆ ವಾಪಸ್ಸಾದಾಗ ಊರಿನ ಪಾಳೆಗಾರನ ದಬ್ಬಾಳಿಕೆ ಹೆಚ್ಚಾಗಿರ್ತದೆ. ಅವನ ದಬ್ಬಾಳಿಕೆಗೆ ಸಾಮಾನ್ಯ ಜನರು ತತ್ತರಿಸಿ ಹೋಗಿರ್ತಾರೆ. ಅದೇ ರೀತಿ ಊರ ಪಾಳೆಗಾರನಿಂದ ತನ್ನ ತಂದೆಗಾದ ಅವಮಾನವನ್ನು ಸಹಿಸಲಾರದೆ ವ್ಯವಸ್ಥೆಯ ವಿರುದ್ಧ ಸಿಡಿದೇಳ್ತಾನೆ. ಅಲ್ಲಿ ರಕ್ತ ಹರಿಸಿದವರು ನನ್ನ ಜನ, ಹಸುವಿನಿಂದ ಒದ್ದಾಡಿದವರು ನನ್ನ ಜನ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇರುವ ಪ್ರಯತ್ನದಲ್ಲಿದ್ದ ಚಿತ್ರದ ನಾಯಕ ಅಶೋಕ ನೌಕರಿ ಮಾಡುವನೋ ಅಥವಾ ಕತ್ತಿ ಹಿಡಿದು ವ್ಯವಸ್ಥೆ ವಿರುದ್ಧ ನಿರಂತರ ನಿಲ್ಲುವನೋ ಎಂಬುದನ್ನ ಚಿತ್ರ ಬಿಡುಗಡೆ ಆದ ಮೇಲೆ ನೋಡಿಯೇ ತಿಳಿಯಬೇಕು. ಅಲ್ಲಿ ದುಡಿಯೋ ಒಂದೊಂದು ಬಿಡುಗಾಸು ನಂಜನಗಳದ್ದು. ಇದಿಷ್ಟು ವಿಷಯವನ್ನ ಟ್ರೈಲರ್ ನಲ್ಲಿ ನೀವು ಕಾಣಬಹುದು. ನೀನಾಸಂ ಸತೀಶ್ ಅವರು ಮಾಡಿರುವ ಯಾವುದೇ ಚಿತ್ರವು ಹಿನ್ನಡೆಯನ್ನು ತಂದುಕೊಟ್ಟಿಲ್ಲ. ಕಾಟೇರ, ಲ್ಯಾಂಡ್ಲಾರ್ಡ್ ನಂತೆಯೇ ಮತ್ತೊಂದು ಮಣ್ಣಿನ ಕಥಾಹಂದರದ ಮೂಲಕ ಮುಂದೆ ಬಂದ ದಿ ರೈಸ್ ಆಫ್ ಅಶೋಕ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತ ಕಾದು ನೋಡಬೇಕಿದೆ. ನಿಮ್ ತರ ತಲೆ ತೆಗೆಸ್ಕೊಂಡು ಸತ್ತಂಗ್ ಬದುಕಲ್ಲ. ನನ್ನ ಕಣ್ಣ ರೆಪ್ಪೆ ಮುಚ್ಚೋರ್ಗು ನನ್ನ ಬೆನ್ನಲ್ಲ, ನಂದೊಂದು ಕೂದಲು ಬಗ್ಗಲ್ಲ.